ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಂಜಿತಾ ಶಿವ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇದು ಲಾಗ್ ಬಂದ್ಬಿಟ್ಟು ನಮ್ಮ ಮನೆಯವ್ರು ನಮಗೋಸ್ಕರ ಅಂತ ಅಡುಗೆ ಮಾಡ್ತಾ ಇದ್ದಾರೆ. ಸ್ಪೆಷಲ್ಲಾಗಿ ಅದೇನೇನು ಅಡುಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೈಟ್ ಅಡುಗೆಗೋಸ್ಕರ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಇವತ್ತು ನಮ್ಮ ಮನೆಯ ಕುಕ್ ಏನು ಮಾಡ್ತಿದ್ದಾರೆ ಹೇಳ್ರಿ. ಪನ್ನೀರ್ ಮಸಾಲ, ಬಟರ್ ನಾನ್ ರೋಟಿ, ಪನ್ನೀರ್ ಮಸಾಲ, ಬಗಾರಾ ರೈಸ್. ಒಳ್ಳೆ ಬ್ಯಾಟಿಂಗ್ ಇವತ್ತು. ಇಲ್ಲಿ 2 ರೆಸಿಪಿ ಮಾಡ್ಬೇಕಂತೇಳಿ 2 ರೆಸಿಪಿಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಕರಿಬೇವು, ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿ, ಹಾಗೆ ಪನ್ನೀರ್ ಸತ್ತೋಗ್ಲು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಮಸಾಲೆ ಸ್ಪೈಸಸ್ಸು ಈರುಳ್ಳಿ, ಚಕ್ಕೆ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ತಾಯಿದ್ದೀವಿ. ಬಿಳೆ ಎಳ್ಳು ಹಾಕ್ತಾ ಇದ್ದಾರೆ. ಏನು ಕೆರೆ ಅದು? ಇದು ರುಬ್ಬಕ್ಕೆ ಮಸಾಲ, ಪನ್ನೀರ್ ಮಸಾಲಕ್ಕೆ ಎಲ್ಲ ಹಾಕಿ ರುಬ್ಬಕ್ಕೆ ಹಾಕು. ಇದಕ್ಕಿನ್ನ ಕಾಯಿ ಹಾಕ್ಬೇಕು. ಕಾಯಿ ಹಾಕಿ ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೋಬೇಕು. ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಎತ್ತಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊ ಗ್ರೇವಿ ಥರ ಮಾಡ್ಕೋಬೇಕಿದೆ. GRB ತುಪ್ಪ, ಏನಾಗ್ತಿದ್ದೀರಿ? ಗೋಡಂಬಿ, ಪನ್ನೀರ್ನ ಆವಾಗಲೇ ಹಚ್ಕೊಂಡು ಎಲ್ಲ ಇಟ್ಟಿದ್ರು. ಈಗ ತುಪ್ಪ ಹಾಕಿ ನಿಧಾನ ಹಾಕ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ಅಲ್ಲೇನ್ರಿ ಮನೆಗೆ. ನೋಡೋಣ ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡ್ತಿದ್ದಾರೆ. ಚೆನ್ನಾಗಿ ಬರುತ್ತೆ. ಪನ್ನೀರ್ ತರಕ್ಕೆ ಎಲ್ಲೆಲ್ಲ ಅಡ್ಡಾಡಿದ್ರಿ ಇವತ್ತು? ಭಾಳ ಕಡೆ ಅಡ್ಡಾಡಿದೆ. ಪನ್ನೀರ್ ಸಿಕ್ತಿಲ್ಲ. ಮಗ ಬಂದು ನೋಡ್ತಾ ಇದ್ದಾನೆ ಸ್ಕೂಲಿಂದ ಬಂದು ಏನು ಮಾಡ್ತಿದ್ದಾರೆ ಅಂತೇಳಿ. ಅರಿಶಿನ ಪುಡಿ. ನಿಮ್ಮ ಮನೇಲಿ ಯಾರು ನಿಮಗೆ ಅಡುಗೆ ಮಾಡಿಕೊಡೋದು ಫೇವ್ರೇಟು, ತಿನ್ನೋದಾಗಿರ್ಬೋದು, ಏನನ್ನಾಗಲಿ, ನಿಮ್ಮ ಬ್ರದರ್ಸಾ ಅಥವಾ ನಿಮ್ಮ ಹಸ್ಬೆಂಡಾ, ಅಪ್ಪನ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗಂತಲ್ಲ, ಯಾವಾಗೂ ಕುಕ್ ಮಾಡ್ತಾರವರು, ಮುಂಚೆಯಿಂದನೂ ಅಷ್ಟೇ ಅಲ್ಲ ರೀ. ಸ್ಟಾರ್ಟಿಂಗ್ ಮದುವೆ ಆದಾಗಂತೂ ನನಗೋಸ್ಕರ ಅಂತ ಚಿತ್ರಾನ್ನ ಮಾಡಿಕೊಡೋದು, ಆಮೇಲೆ ಅವರೆಕಾಳು ಉಪ್ಪಿಟ್ಟು ಅವ್ರಿಗೆ ಫೇವ್ರೇಟ್ ಅಲ್ಲ ರೀ. ಯಾವಾಗಲೂ ಉಪ್ಪಿಟ್ಟು ಅವರೆಕಾಳು ಹಾಕಿ ಮಾಡಿಕೊಡ್ತಿದ್ರು. ತುಂಬಾ ರುಚಿಯಾಗಿರ್ತಿತ್ತು. ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇರೋದು ಇವತ್ತು. ಇಷ್ಟು ಚಂದ ಫ್ರೈ ಆಗಿದೆ. ಆ ತುಪ್ಪದ ವಾಸನೆ ಘಮ ಘಮ ಅಂತತೆ. ಸುಮ್ಮನೆ ಒಂದು ಪೀಸ್ ತಿಂದು ಚೆನ್ನಾಗಿರ್ತೈತೆ. ಇದು ಸುಡ್ತತೆ, ಬಿಸಿ ಇದೆ, ಸ್ವಲ್ಪ ಚೆನ್ನಾಗಿರುತ್ತೆ. ರೋಸ್ಟ್ ಆಗಿ ಚೆನ್ನಾಗಿರುತ್ತೆ. ಏನು ಬಾಣಲೆಯಲ್ಲಿ ಮಸಾಲೆ ಹುರ್ಕೊಂಡಿದ್ರಲ್ಲ ಅದರಕ್ಕೇನೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಈಗ ಜೀರಿಗೆ ಹಾಕ್ತಾ ಇದ್ದಾರೆ. ಕರಿಬೇವು, ಸಣ್ಣ ಕೆತ್ತಿರೋ ಈರುಳ್ಳಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಕೆತ್ತಿರೋ ಟೊಮೆಟೊ ಹಾಕ್ಬೇಕು. ಬೆಳ್ಳುಳ್ಳಿ,
ಪುಡಿ, ಒಂದು ಸ್ವಲ್ಪ ಹಾಕಿ ಚಿಕನ್ ಮಸಾಲ, ತೇಜು ಗರಂ ಮಸಾಲ, ಫ್ರೈ ಮಾಡ್ತಾ ಇದ್ದೀವಿ. ಹಾಗೆ ಎವರೆಸ್ಟ್ ಕಿಚನ್ ಕಿಂಗ್ ಮಸಾಲ, ಸ್ವಲ್ಪ ಕಸ್ತೂರಿ ಮೆಂತೆ, ಖಾರದ ಪುಡಿ ಹಾಕ್ತಿದ್ದಾರೆ, 2 ಸ್ಪೂನ್. ಮಸಾಲೆ ಎಲ್ಲ ಹಾಕಿದ್ರೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ. ಮಸಾಲ ರುಬ್ಬಿದ ಮಸಾಲ ಹಾಕ್ಕೊಂಡು ಮುಂಚೆನೇ ಎಲ್ಲ ಗ್ರೇವಿಗೋಸ್ಕರ ಅಂತ ಬಾಣಲೆಲೆಲ್ಲ ಹುರ್ಕೊಂಡಿದ್ರಲ್ಲ, ಎಳ್ಳು, ಕೊತ್ತಂಬರಿ ಸೊಪ್ಪು, ಹಾಗೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಆನಂತರ ಬಾಣಲಿಯಲ್ಲಿ ಎಲ್ಲ ಹಾಕಿ ಸ್ವಲ್ಪ ಹಸೆ ವಾಸನೆ ಹೋಗೋವರೆಗೂ ಸ್ವಲ್ಪ ಗ್ರೇವಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಳತೆ ಸರಿಗೆ ನೀರು ಹಾಕ್ರಿ. ಮಸಾಲ ವಾಸನೆ ಹೋಗೋದ್ರೊಳಗೂ ಚೆನ್ನಾಗಿ ಕುದಿಸ್ಬೇಕು, ಹೋಗೋ ಮಟ್ಟ. ಸ್ವಲ್ಪ ಗಟ್ಟಿ ಆಗಬೇಕು, ಕುದಿಬೇಕು, ಚೆನ್ನಾಗಿ ಕುದ್ದಷ್ಟು ಟೇಸ್ಟ್. ತುಪ್ಪ ಹಾಕ್ತಿದ್ದೀನಿ. ಆವಾಗಲೇ ಹುರ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀವಿ. ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂತ ಜಾಸ್ತಿ ಮಸಾಲೆ ಆ್ಯಡ್ ಮಾಡಿದ್ದೀವಿ. ಕಡಿಮೆ ಕ್ವಾಂಟಿಟಿ ಮಾಡೋರು ಕಡಿಮೆ ಹಾಕಿ ಮಾಡ್ಬೋದು. ನಮಗೆ ಗ್ರೇವಿ ಜಾಸ್ತಿ ಬೇಕಂತ ಆ ಥರ ಮಾಡ್ತಾಯಿದ್ದೀವಿ. ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಆಫ್ ಮಾಡಿದ್ರಾ? ಆಫ್ ಮಾಡಿದ್ವಿ. ಈಗ ಹಂಗೆ ಇನ್ನೊಂದು ಸ್ವಲ್ಪ ತುಪ್ಪ. ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇದಂದರೆ ಮೈದಾ ಹಿಟ್ಟು. ಏನು ಮಾಡ್ತಾ ಇದ್ದೀನಿ ಅಂದರೆ ಬಟರ್ ನಾನ್ ರೋಟಿ ಅಂತೇಳಿ ಡಾಬಾ ಸ್ಟೈಲು. ಏನೇನಂದರೆ ಏನು ಬೇಕಾಗುತ್ತಂದರೆ ಮೈದಾ ಹಿಟ್ಟು, ಸಕ್ಕರೆ, 1 ಸ್ಪೂನ್ ಹಾಕ್ಕೊತಿದ್ದೀನಿ, ಉಪ್ಪು ಒಂದು ಸ್ವಲ್ಪ ಹಾಕ್ತಿದ್ದೀನಿ, ಒಂದು ಅರ್ಧ ಚಮಚಷ್ಟು. ಈಗ ಮೊಸರು ಒಂದು ಬೋಲ್ ತಗೊಂಡಿದ್ದೀನಿ, ನೀರು ಮಿಕ್ಸ್ ಮಾಡೋದೀಗ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ, ಈ ಥರ ತೆಳ್ಳಗೆ ಕಲಿಸ್ಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು. ಉಪ್ಪದು ಏಮು ಈ ಥರ ಕಲಸಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ತೆಗ್ದಿಡ್ಬೇಕು. ತೆಗ್ದಿಟ್ಟು ಆಮೇಲೆ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಏನು ತಿಂದು ಬಂದೆ ಏಮು? ಚಾಕ್ಲೇಟ್ ತಿಂದು ಬಂದ? ಎಲ್ಲಿ ತಿಂದು ಬಂದೆ? ಓಯ್, ಎಲ್ಲಿ ತಿಂದು ಬಂದೆ? ಯಾರು ಕೊಟ್ಟರು ಚಾಕ್ಲೇಟ್? ಬಿಳೆ ಬುಟ್ಟಿ. ಎಮ್ಮು ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಎಲ್ಲರಿಗೂ. ಅಲ್ಲ ಹಾಯ್ ಮಾಡು. ಏನದು? ಹೈದರಾಬಾದ್ ಸ್ಪೆಷಲ್ ಬಗಾರಾ ರೈಸ್. ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ, ಅದಕ್ಕೆ ಆರಾಮ್ಸೆ ಮಾಡ್ಬೋದು. ಮೊದಲಿಗೆ ಇಲ್ಲ ಅಕ್ಕಿ ತೊಳೆದಿಟ್ಕೊಂಡು ಆನಂತರ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ನಾವು ಬಿರಿಯಾನಿಗೋಸ್ಕರ ಸ್ಪೈಸಸ್ ಆ್ಯಡ್ ಮಾಡ್ತೀವಲ್ಲ ಅವನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು. ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಏನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟೇನಾ? ಅಕ್ಕಿ ತೊಳೆದು ಇಟ್ಕೊಂಡಿದ್ವಿ.
ಆಗ್ತಾ ಇದೆ. ಒಂದೂವರೆ ಲೋಟ ಅಕ್ಕಿ ನೆನ್ನಿಟ್ಟಿದ್ದೆ, ಹಾಗೆ 2.5 ಲೋಟ ನೀರು ಹಾಕಿದ್ವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೇನು ಮುಚ್ಚಿಟ್ಟು 2 ವಿಸಲ್ ಹೊಡಿಸಿದ್ರೆ ರೈಸ್ ರೆಡಿ ಆಯಿತು. ಈಗ ರೋಟಿ ಮಾಡೋಕ್ಕೋಸ್ಕರ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಹಂಚ್ ಮೇಲೆ ಈ ಥರ ಎಲ್ಲ ಹಾಕಿದರೆ ವೈಟ್ ಆಗುತ್ತೆ. ಆನಂತರ ನಾವು ಉಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ದಪ್ಪನಾಗಿ ಉಜ್ಜಬೇಕು, ಜಾಸ್ತಿ ತೆಳ್ಳಗೆ ಉಜ್ಜಬಾರ್ದು. ಆನಂತರ ಸ್ವಲ್ಪ ಉಲ್ಟಾ ಹಂಚಿ ಈ ಥರ ಮಾಡಿ ಸುಟ್ಟರೆ ಇನ್ನೇನು ರೆಡಿ ಆಯಿತು. ತುಪ್ಪ ಸೋರ್ತಿದ್ದಾರೆ ಮೇಲೆ. ವಾವ್, ಸೇಮ್ ಡಾಬಾ ಸ್ಟೈಲಲ್ಲೇ ಬಂದಂಗೆ ಇದೆ. ಇನ್ನೇನು ಅಂಗಡಿಯಿಂದ ಬಂದ ತಕ್ಷಣ ಏನಮ್ಮ ಅಷ್ಟು ಘಮ ಘಮ ಅಂತೈತೆ, ಏನು ಅಡುಗೆ ಮಾಡ್ತಿದ್ದೀರ ಅಂತ ಕೇಳಿದ್ರು. ಹೇಳಲ್ಲಮ್ಮ ಸ್ಪೆಷಲ್ ಅಡುಗೆ, ನೀನೇ ನೋಡಂತೆ ಅಂತ ಹೇಳಿದ್ವಿ. ಸುಡ್ತಮ್ಮ. ನಿಮ್ಮ ಅಜ್ಜಿ ಫೇವ್ರೇಟ್. ಕೊಡ ನಾನು ಇದನ್ನು ಸೇಯಿ ಆಡಮ್ಮ. ಹಾಗೆ ಎಲ್ಲರೂ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.